ಯುವ ಪೀಳಿಗೆಯ ಸಾಮರ್ಥ್ಯದಿಂದಾಗಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ. ಯುವ ಜನತೆಯ ಬಲವೇ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾದಂತಹ ಉಪಕ್ರಮಗಳ ಹಿಂದಿನ ಪ್ರೇರಕ ಶಕ್ತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ನಿನ್ನೆ ಉದ್ಘಾಟಿಸಿದರು. on spirituality, culture and personality ತ್ಯಾಗಮಯಿ. ಬಳಿಕ ರಾಮಕೃಷ್ಣ ಆಶ್ರಮದಿಂದ ಬಿಡುಗಡೆಗೊಂಡ ಪುಸ್ತಕಗಳನ್ನು ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಮಕೃಷ್ಣ ಮಠದ ಸ್ವಾಮಿ ಗೌತಮಾನಂದ ಜಿ ಮಹಾರಾಜ್, ಸ್ವಾಮಿ ಮುಕ್ತಿದಾನಂದ ಮಹಾರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ, ಮೈಸೂರು ಭಾರತದ ಸಾಂಸ್ಕೃತಿಕ ಚೇತನವಾಗಿದೆ. ಇಲ್ಲಿಯ ಪುಣ್ಯ ಭೂಮಿ ಹೊಸ ಅನುಭೂತಿ ನೀಡುತ್ತದೆ. ರಾಷ್ಟ್ರಕವಿ ಕುವೆಂಪು ಸೇರಿದಂತೆ ಹಲವು ನಾಯಕರನ್ನು ಕೊಟ್ಟ ಪುಣ್ಯ ಭೂಮಿ ಮೈಸೂರು. ಇಲ್ಲಿಯ ಮಂದಿರ, ಪರಂಪರೆ, ದಸರಾ, ಸಂಗೀತ, ಸಾಹಿತ್ಯ, ಕಲೆಗಳು ವಿಶೇಷವಾಗಿವೆ. ಭಾರತದ ಸಂಪ್ರದಾಯ ಇಲ್ಲಿಯ ಕಣಕಣದಲ್ಲಿಯೂ ಇದೆ. ಕರ್ನಾಟಕ ಮತ್ತು ಕನ್ನಡಿಗರು ಸಂಸ್ಕೃತಿಯನ್ನು ಉಳಿಸುವಲ್ಲಿ ಸದಾ ಮುಂದಿದ್ದಾರೆ. ಇಲ್ಲಿಯ ಸಂಸ್ಕೃತಿಯನ್ನು ಉಳಿಸುವುದು, ಇಲ್ಲಿಯ ಹಸ್ತಶಿಲ್ಪಕ್ಕೆ ಉತ್ತೇಜನ ನೀಡುವುದು, ಸ್ಥಳೀಯವಾಗಿ ತಯಾರಾದ ವಸ್ತುಗಳನ್ನು ಖರೀದಿಸುವ ಮೂಲಕ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡಬೇಕು ಎಂದು ಯುವಕರಿಗೆ ಕರೆ ಕೊಟ್ಟರು. ಸ್ವಾಮಿ ವಿವೇಕಾನಂದರು ಯುವಕರಿಗೆ ರಾಷ್ಟ್ರವೇ ಪ್ರಥಮ ಎನ್ನುವ ಮಂತ್ರವನ್ನು ಕಲಿಸಿಕೊಟ್ಟಿದ್ದಾರೆ. ಶಿಕ್ಷಿತ ಯುವಕರೇ ದೇಶದ ಆಧಾರ ಸ್ತಂಭ ಎಂದು ಅವರು ಅಂದೇ ಸಾರಿದ್ದರು. ಆದರೆ ಆಗಿನ ಪರಿಸ್ಥಿತಿಯಲ್ಲಿ ಯುವ ಶಕ್ತಿ ಗುಲಾಮಗಿರಿಯ ಬಂಧನದಲ್ಲಿತ್ತು. ಆದ್ದರಿಂದ ಯುವಕರಲ್ಲಿ ಇರುವ ಚೈತನ್ಯ ಗುರುತಿಸುವುದು ಬಹಳ ಕಷ್ಟವಾಗಿತ್ತು. ಆದರೆ ಇದೀಗ ಪರಿಸ್ಥಿತಿ ಬದಲಾಗಿದೆ. ಇಂದು ಭಾರತದ ಯುವಕರು ಇಡೀ ವಿಶ್ವದ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತಿದ್ದಾರೆ ಎಂದು ಹೇಳಿದರು. ಇಂದು ಭಾರತದ ಅರ್ಥವ್ಯವಸ್ಥೆ ವೇಗಗತಿಯಲ್ಲಿ ಸಾಗುತ್ತಿದ್ದು, ಇದಕ್ಕೆ ಕಾರಣ ಯುವಕರು. ಇದೇ ಯುವ ಶಕ್ತಿಯಿಂದ ಇಂದು ಭಾರತ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಹಾಗೂ 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಕೇಂದ್ರವಾಗಿದೆ. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತದ ಯುವಕರೇ ಮುಂಚೂಣಿಯಲ್ಲಿದ್ದಾರೆ. ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತದ ಯುವಕರು ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಸಾಧನೆ ಮಾಡುತ್ತಿದ್ದಾರೆ. ಇವೆಲ್ಲವೂ ನಮ್ಮ ಯುವ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದರು. मैं कन्नड़ा भाषा से जुड़ी एक अपील भी करना चाहता हूं. कर्नाटका महान लेखक और कवियों की धरती है. कन्नड़ा भाषा, कन्नड़ा भाषी लोग हमेशा से पढ़ने की संस्कृति के लिए जाने जाते हैं. स्मार्टफोन के इस युग में इस स्वभाव को और बढ़ावा मिलना चाहिए. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಯೊಬ್ಬ ಯುವಕರಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆ ಮಾಡಬೇಕಿದೆ. ಈ ಚಿಂತನೆಗಳೇ ಬದಲಾವಣೆಯ ಆರಂಭ. ಈ ಚಿಂತನೆಗಳ ಮೂಲಕ ಯುವ ಶಕ್ತಿಯು ಇಡೀ ರಾಷ್ಟ್ರಕ್ಕೆ ಕೊಡುಗೆ ನೀಡಬೇಕಿದೆ. ಮೈಸೂರಿನ ಇತಿಹಾಸವು ಇಂದು ವಿಶ್ವದ ಇತಿಹಾಸವಾಗಿದೆ. ಇದೇ ಪುಣ್ಯ ಭೂಮಿಯಿಂದ ಸ್ವಾಮಿ ವಿವೇಕಾನಂದರು ಶಿಕಾಗೋಗೆ ಪ್ರಯಾಣಿಸುವ ಮೂಲಕ ವಿಶ್ವದ ಗಮನ ಸೆಳೆದರು. ಇದು ನಮ್ಮ ಕರುನಾಡ ಭೂಮಿಯ ಹೆಮ್ಮೆ ಎಂದರು. ದೇಶದ ಯುವಕರನ್ನು ಸರಿಯಾದ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗುವ ಕಾರ್ಯಕ್ರಮ ಇದಾಗಿದೆ. ದೇಶದ ಯುವಕರಲ್ಲಿ ದೈಹಿಕ, ಮಾನಸಿಕ ಶಕ್ತಿಯನ್ನು ತುಂಬುವ ಕೆಲಸ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕರ್ನಾಟಕ ಸರ್ಕಾರವು ಸದಾ ಕೈಜೋಡಿಸಲಿದೆ ಎಂದರು. ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಅದಕ್ಕೆ ಇಡೀ ಭಾರತದ ಯುವಕ ತಂಡ, ಯುವ ಸಮುದಾಯ, ಎಲ್ಲ ನನ್ನ ತಂದೆ ತಾಯಿಂದರು, ಹಿರಿಯರು ಎಲ್ಲರೂ ಕೂಡ ಈ ದೊಡ್ಡ ಐತಿಹಾಸಿಕವಾದಂತ ರಾಮಕೃಷ್ಣ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೇ ವೇಳೆ ಪ್ರಧಾನಿ ಸ್ವಾಮಿ ವಿವೇಕಾನಂದ ಹಾಗೂ ರಾಮಕೃಷ್ಣ ಪರಮಹಂಸ ಮತ್ತು ಮಾತಾ ಶಾರದಾ ದೇವಿ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು.
ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ಆವರಣದಲ್ಲಿ ಪ್ರಧಾನಿ ಗಿಡ ನೆಟ್ಟು ನೀರುಣಿಸಿದರು. स्वामी विवेकानंद के कृतित्व में और उल्लेख करते हुए स्वामी विवेकानंद जी ने कहा कर्मण्येवाधिकारस्ते मां प्रदेश पदाचल प्रधानमंत्री के नया भारत गढ़ो के आह्वान 19वीं शताब्दी में उन्होंने युवा शक्ति से कहा कि नया भारत गढ़ो करते हैं मार्ग है और वो मार्ग उनको ईश्वर तक पहुंचाता है। जैसे अलग अलग नदियां चलते हुए सागर में जाकर मिलती है, भले ही अलग अलग जो है यात्रा मार्ग हो, अलग अलग धर्म हो, लेकिन उन यात्रा मार्गों का धर्म। ಕಾರ್ಯಕ್ರಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸಿ ದೆಹಲಿಗೆ ತೆರಳಿದರು. भव्य स्वागत, जोरदार स्वागत, पूरे उत्साह के साथ स्वागत कर रहे हैं। ये देखिए अभिवादन का आदान प्रदान कर रहे हैं, जिसमें शुरू रोड शो के दौरान प्रधानमंत्री नरेंद्र मोदी आज इस समय भी मैसूरू